ಸಾಂಬಾರಿಗೆ ಉಪ್ಪಿಲ್ಲ ಎಂದು ಪ್ರಶ್ನೆ ಮಾಡಿದ ವಿದ್ಯಾರ್ಥಿ ಮೇಲೆ ಗಲಾಟೆ, ವಾರ್ಡನ್ ಮಧ್ಯಪ್ರವೇಶದಿಂದ ಸಮಸ್ಯೆ ಶಮನ. ಚಳ್ಳಕೆರೆ ನಗರದ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಸಾಂಬಾರಿಗೆ ಉಪ್ಪು ಸರಿಯಾಗಿಲ್ಲ ಎಂದು ಪ್ರಶ್ನೆ ಮಾಡಿದ ವಿದ್ಯಾರ್ಥಿಯೊಂದಿಗೆ ಅಡುಗೆ ಸಿಬ್ಬಂದಿ ಗಲಾಟೆ ನಡೆಸಿದ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಈ ಕುರಿತು ವಿದ್ಯಾರ್ಥಿಗಳು ಜನಧ್ವನಿ ನ್ಯೂಸ್ ಜೊತೆ ಮಾತನಾಡಿ, ವಸತಿ ನಿಲಯದಲ್ಲಿ ಇತರ ಆಹಾರ ಪದಾರ್ಥಗಳನ್ನು ಉತ್ತಮವಾಗಿ ತಯಾರಿಸುತ್ತಾರೆ. ಆದರೆ ಸಾಂಬಾರು ಮಾತ್ರ ಸರಿಯಾಗಿ ಇರುವುದಿಲ್ಲ. ಈ ಬಗ್ಗೆ ಕೇಳಿದರೆ ಕೆಲ ಸಿಬ್ಬಂದಿ ದರ್ಪದಿಂದ ವರ್ತಿಸುತ್ತಾರೆ. ಸೋಮವಾರ ರಾತ್ರಿ ಗಲಾಟೆ ಉಂಟಾದಾಗ ವಾರ್ಡನ್ ಬಂದು ಸಮಸ್ಯೆಯನ್ನು ಬಗೆಹರಿಸಿದರು ಎಂದು ತಿಳಿಸಿದರು. ಜನಧ್ವನಿ ನ್ಯೂಸ್ ತಂಡ ವಸತಿ ನಿಲಯಕ್ಕೆ ಭೇಟಿ ನೀಡಿದ ವೇಳೆ 5 ಅಡುಗೆ ಸಿಬ್ಬಂದಿಯಲ್ಲಿ 2 ಮಾತ್ರ ಕರ್ತವ್ಯದಲ್ಲಿದ್ದು, ಉಳಿದ 3 ಗೈರಾಗಿದ್ದರು. ಈ ಬಗ್ಗೆ ಪ್ರಶ್ನಿಸಿದಾಗ ಆಸ್ಪತ್ರೆಗೆ ಹೋಗಿದ್ದಾರೆ ಎಂಬ ಉತ್ತರವನ್ನು ಸಿಬ್ಬಂದಿ ನೀಡಿದರು. ಈ ಕುರಿತು ನಿಲಯ ಪಾಲಕರಾದ ಕೇಶವಮೂರ್ತಿ ಪ್ರತಿಕ್ರಿಯಿಸಿ, ನಾನು ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ 2 ತಿಂಗಳಷ್ಟೇ ಆಗಿದೆ. 5 ಅಡುಗೆ ಸಿಬ್ಬಂದಿಯಲ್ಲಿ 1 ಖಾಯಂ ನೌಕರರಾಗಿದ್ದು, ಉಳಿದ 4 ಹೊರಗುತ್ತಿಗೆ ಸಿಬ್ಬಂದಿಯಾಗಿದ್ದಾರೆ. ಅವರ ನಡುವೆ ಕೆಲವು ಸಮಸ್ಯೆಗಳಿದ್ದು, ಅದನ್ನು ಶೀಘ್ರದಲ್ಲೇ ಸರಿಪಡಿಸಲಾಗುವುದು. ವಸತಿ ನಿಲಯದ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದು, ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಮಂಜೂರಾತಿಗಾಗಿ ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದು ತಿಳಿಸಿದರು. ಅಷ್ಟಕ್ಕೆ ಗಲಾಟೆ ಗಲಾಟೆ ಏನಿಲ್ಲ ಸರ್, ಸುಮ್ಮನೆ ವಾದ ಮಾಡೋದಷ್ಟೇ, ಉಪ್ಪಾಗಿಲ್ಲ. ಅದಕ್ಕೆ ಸ್ವಲ್ಪ ಇಲ್ಲೇ ಎಲ್ಲ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ದೀರಾ? ಗಲಾಟೆ ಏನಿಲ್ಲ ಸರ್, ಜೋರಿಗೆ ಮಾಡಿಲ್ಲ, ಮಾತಾಡಿರೋದಷ್ಟೇ ಸರ್. ಇಲ್ಲ ಲಾಸ್ಟ್ ಅಣ್ಣ ಗಲಾಟೆನೇ ಆಗಿಲ್ಲ ಸರ್. ಇದು ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು ಹಾಸ್ಟೆಲ್ ಸ್ವಲ್ಪ ಊಟದಷ್ಟೇ ಪ್ರಾಬ್ಲಮ್ ಇತ್ತು. ಅದು ಅಡುಗೆ ಸಾಂಬಾರು ಅಷ್ಟೇ ಚೆನ್ನಾಗಿ ಮಾಡಲ್ಲ. ಸಾಂಬಾರು ಚೆನ್ನಾಗಿ ಮಾಡಿಲ್ಲ, ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಹಾಕಂತ ಕೇಳಿದ್ದಾರೆ. ಇವ್ ಸಿದ್ದಣ್ಣ ಅಂತ ಭಟ್ರ ಇದ್ದಾರೆ ಸರ್, ಅವರು ಇವನ ಮೇಲೆ ಕೇಳಿದ್ದಾರೆ. ಇವನು ಬೇರೆ ಸರ್, ಬೇರೆ ಕೇಳಿದ್ದಾನೆ, ದೇಸಾಯಿ ಅಂತ, ಅವ್ರನ್ನ ಕೇಳಿದ್ದಾನೆ. ಅವನು ಸೀದಾ ಬಂದು ಏನಂತ ಹೇಳಿದ್ದಾನೆ, ಅಲ್ಲಪ್ಪ ನೀನು ಎಲ್ಲರೂ 50 ಜನ ಊಟ ಮಾಡೋಗಿದ್ದಾರೆ, ಯಾರು ಉಪ್ಪು ಕಡಿಮೆ ಆಗಿಲ್ಲ ಅಂತ ಕೇಳಿಲ್ಲ, ನೀನು ಕೇಳಿದೆಯಲ್ಲ, ನಿನಗೆ ಯಾಕಪ್ಪ ಹಿಂಗೆ ಅಂತ ಕೇಳಿದ್ದಾನೆ. ಅದಕ್ಕೆ ಅಷ್ಟೇ, ಏನಿಲ್ಲ, ಅದು ಹೊರಗಡೆ ನೀವು ಸ್ವಲ್ಪ ಗಲಾಟೆ ಮಾಡಿ ಸ್ವಲ್ಪ ಅಷ್ಟೇ ಮಾತಾಡಿದ್ದಾರೆ ಅಷ್ಟೇ ಸರ್. ಏನು ಗಲಾಟೆ ಆಗಿಲ್ಲ, ಹೊರಗೆ ಸರ್, ಹೊರಗೆ ಗಲಾಟೆ ಇಲ್ಲ. ಇಲ್ಲೇ ಬಂದು ಸ್ವಲ್ಪ ಮಾತಾಡಿದ್ದಾರೆ ಅಷ್ಟೇ, ಡಿಸ್ಕಷನ್ ಮಾಡಿದ್ದಾರೆ. ಬಟ್ ಅದೇನು ಪ್ರಾಬ್ಲಮ್ ಆಗಿಲ್ಲ. ಅವಾಗ ನಮ್ಮ ವಾರ್ಡನ್ ಸರ್ ಮತ್ತೆ ರಿಟರ್ನ್ ಬಂದು ಅದೆಲ್ಲ ಸಾಲ್ವ್ ಮಾಡಿ ಹೋಗಿದ್ದೀನಿ ಸರ್, ಅಷ್ಟೇ ಸರ್. ಅಷ್ಟೇ, ಗಲಾಟೆ ಏನಾಗಿಲ್ಲ ಸರ್. ಅದೇನು ಸಾಂಬಾರು ವಿಚಾರ ಕಷ್ಟ ಗಲಾಟೆ ಸರ್. ಸಾಂಬಾರು ಅಂದ್ರೆ ಚೆನ್ನಾಗಿ ಮಾಡಲ್ಲ ಅಷ್ಟೇ ಸರ್. ಸಾಂಬಾರು ಚೆನ್ನಾಗಿ ಮಾಡಲ್ಲ ಸರ್. ತರಕಾರಿ ಎಲ್ಲ ಕೊಡ್ತಾರೆ ಸರ್. ಇದೆಲ್ಲ ಭಟ್ರು ಗಿಟ್ರೆಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಸಾಂಬಾರು ಮಾತ್ರ ಟೇಸ್ಟ್ ಕೊಡಲ್ಲ ಅಷ್ಟೇ ಸರ್. 5 ಜನ ಭಟ್ರು 5 ಜನ ಚೆನ್ನಾಗಿ ಮಾಡಲ್ಲ. 5 ಜನ ಒಬ್ಬರೇ ಸರ್ ಮಾಡೋದು ಸಾಂಬಾರನ್ನ, 5 ಜನನೂ ಮಾಡಲ್ಲ ಸರ್, ಮಾಡಲ್ಲ. 5 ಜನ ಅಂದ್ರೆ ಒಬ್ರು ಅದು ರೈಸ್ ಮಾಡ್ತಾರೆ, ಒಬ್ರು ಮುದ್ದೆ ಮಾಡ್ತಾರೆ, ಸಾಂಬಾರು ಒಬ್ರು ಮಾಡ್ತಾರೆ ಸಪ್ರೇಟಾಗಿ, ಎಲ್ಲ ಸಪ್ರೇಟ್ ಮಾಡ್ತಾರೆ. ಸಾಂಬಾರು ಮಾಡೋದು ಮುಂಚೆ ಚೆನ್ನಾಗಿಲ್ಲ ಸರ್, ಅಷ್ಟೇ ಸರ್. ಏನನ್ನ ಕೇಳೋದು ಗಲಾಟೆ. ಇವ್ನು ಕೇಳಿದಾರೆ ಸರ್, ನಿನ್ನೆ ಕೇಳಿದ್ದಾರೆ, ರೆಸ್ಪಾನ್ಸ್ ಮಾಡ್ತಾರೆ ಸರ್. ಕೇಳಿದ ತಕ್ಷಣ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಬಟ್ ಇವ್ನು ನಿನ್ನೆ ಕೇಳಿರೋದು ಈ ರೀತಿಯಾಗ ಅವರು ಸ್ವಲ್ಪ ಏನೋ ಮಾತಾಡಿಲ್ಲ ಅಷ್ಟೇ ಸರ್. ಅವ್ರು ಒಂದು ಮಾತು ಹೇಳ್ಬೋದಾಗಿತ್ತು, ಅವ್ರು ರ್ಯಾಶ್ ಬಂದು ಮಾತಾಡ್ಬಾರ್ದು ಅಷ್ಟೇ ಸರ್. ಏನಿಲ್ಲ, ಇವಾಗ ಎಲ್ಲ ಜನ ಸೇರ್ಕೊಂಡು ಮಾತಾಡಬಾರ್ದಾಗಿತ್ತು. ಅಲ್ಲೇ ಆಯ್ತು, ಉಪ್ಪು ಕಡಿಮೆ ಆಗಿತ್ತಾ, ಸ್ವಲ್ಪ ಉಪ್ಪು ತಡ ಬಂತು ಕೊಟ್ಟಿದ್ರೆ ಅಲ್ಲೇ ಅದು ಫಿನಿಶ್ ಆಗುತ್ತೆ ಅಷ್ಟೇ ಸರ್. ಅಷ್ಟು ಬಿಟ್ಟರೆ ಏನಿಲ್ಲ. ಅದು ಅಡಿಗೆದು ಒಂದು ಇತ್ತು, ಅದು ವಾರ್ಡನ್ ಸರ್ ಇದ್ದಾರೆ, ಕ್ಲಿಯರ್ ಮಾಡಿದಾರ. ಗಲಾಟೆ ಹಾಕತ್ ರಾತ್ರಿ ಗಲಾಟೆ ಹಾಕು ರಾತ್ರಿ ಗಲಾಟೆ ಏನೋ ಹುಡುಗರು ಏನೋ ಮಾತಾಡಿಕೆ ಮಾಡಿದಾರೆ ಸರ್. ಏನು ಹುಡುಗರಿಗೆ ಭಟ್ರಿಗೆ ಏನು ಸಾಂಬಾರು ಏನೋ ಚೆನ್ನಾಗಿಲ್ಲ ಅಂತ ನಿನ್ನೆ ಒಂದಿನ ಮಾತಾಡಿದ್ರೆ ಅದೇನೋ ಕ್ಲಿಯರ್ ಆಗಿದೆ ಸರ್. ವಾರ್ಡನ್ ಸರ್ ಎಲ್ಲ ಮಾತಾಡಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಮಾತಾಡಿ ಹೋಗಿದ್ದಾರೆ. ಅಡಿಗೆ ಎಲ್ಲ ಚೆನ್ನಾಗಿರುತ್ತೆ, ನಿನ್ನೆ ಒಂದಿನ ಅಡಿಗೆ ಎಲ್ಲ ಚೆನ್ನಾಗಿರುತ್ತೆ. ಭಟ್ರೆಲ್ಲ ಇರ್ತಾರೆ, 5 ಜನ ಭಟ್ರು ನಿಮ್ಮಲ್ಲಿ ಇರೋದು 2 ಇದರಲ್ಲಿ. ಒಟ್ಟು ಭಟ್ರು ಸರಿಯಾಗಿ, ಒಟ್ಟು ಭಟ್ರದೇ ಸಮಸ್ಯೆ ಇಲ್ಲಿ. ಭಟ್ರ ಎಣ್ಣೆ ಹೊಡಿತೀರಾ? ಇಲ್ಲ ಸರ್,